ಪ್ರೀತಿ, ಎಮೋಷನ್ಸ್, ಫೈಟ್, ಬ್ರೇಕಪ್, ಇದು ಲವ್ ಮ್ಯಾಟ್ರು. ಲವ್ ಮ್ಯಾಟ್ರು ಟ್ರೈಲರ್ನಲ್ಲಿ ಕಾಡಿದ ಲವ್ ಸ್ಟೋರಿ. ಹುಡುಗಿರ್ ಜೀವನ ತುಂಬಾ ಕಷ್ಟದಿಲ್ಲ. ಒಳಗ್ ಪಟಾಕಿ ಹೊಡಿತಾ ಇದ್ರು, ಶಬ್ದ ಮಾತ್ರ ಆಚೆ ಬರಲ್ಲ. ಪ್ರೇಮಿಯೊಬ್ಬ ಡೈರೆಕ್ಟರ್ ಆದ್ರೆ ಸ್ಮಶಾನದಲ್ಲಿಯೂ ಕೂಡ ಪ್ರೆಸ್ ಮೀಟ್ ಮಾಡ್ತಾರ. ಏನ್ರಿ ಡೈರೆಕ್ಟ್ರೆ, ಸ್ಮಶಾನಕ್ಕೆ ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಾ ಇದ್ದೀರಾ? ಏನ್ ಫುಲ್ ಗಿಮಿಕ್ಕಾ? ಲವ್ ಸ್ಟೋರಿಗಳನ್ನ ಕೇಳೋಕೇನೆ ಚಂದ, ಆದ್ರೆ ಕೆಲವೊಂದು ಲವ್ ಸ್ಟೋರಿಗಳು ಮನಸ್ಸಿನಲ್ಲಿ ಆಳದಲ್ಲಿ ಇಳಿದು ಕೇಳೋರಿಗೂ ನೋಡೋರಿಗೂ ನೋವನ್ನ ಕೊಡುತ್ತೆ. ಈಗ ಯಾಕಪ್ಪ ಲವ್ ಸ್ಟೋರಿ ನೋವಿನ ಕತೆ ಅಂತೀರಾ? ಅಂತದ್ದೊಂದು ಟ್ರೈಲರ್ ನೋಡಿದೆ. ಹೌದು, ಕಣ್ಣಲ್ಲಿ ನೀರ್ ಬಂತು, ಮನಸ್ಸು ಭಾರ ಆಯ್ತು. ಆ ಸಿನಿಮಾದ ಹೆಸರೇ ಲವ್ ಮ್ಯಾಟ್ರು. ವಿರಾಟ್ ಬಿಲ್ವಾ ನಟಿಸಿ ನಿರ್ದೇಶನ ಮಾಡಿರುವಂತಹ ಸಿನಿಮಾ ಲವ್ ಮ್ಯಾಟ್ರು ಸದ್ಯ ಟ್ರೈಲರ್ ರಿಲೀಸ್ ಆಗಿದೆ. ಆಗಸ್ಟ್ 1ರಂದು ರಾಜ್ಯದಾದ್ಯಂತ ತೆರೆಗೆ ಬರುವುದಕ್ಕೆ ಸಿದ್ಧವಾಗಿದೆ. ಟ್ರೈಲರ್ ನೋಡಿನೇ ಅದೆಷ್ಟೋ ಜನ ಸಿನಿಮಾ ನೋಡೋದಕ್ಕೆ ಥಿಯೇಟರ್ಗೆ ಬಾಗಿಲು ತಟ್ಟೋದು. ಹಾಗಾದ್ರೆ ಟ್ರೈಲರ್ ಹೇಗಿದೆ ಅನ್ನೋದನ್ನ ನೋಡಿದ್ರೆ, ಪ್ರೇಮಿಯೊಬ್ಬ ಸಿನಿಮಾದ ಡೈರೆಕ್ಟರ್ ಆದಾಗ ಸ್ಮಶಾನದಲ್ಲೇ ಪ್ರೆಸ್ ಮೀಟ್ ಮಾಡ್ತಾನೆ, ತನ್ನ ಪ್ರೀತಿ ಮಲಗಿರುವ ಜಾಗ ಅನ್ನುವ ಕಾರಣಕ್ಕೆ. ಅಥವಾ ನೀವು ಡಿಫರೆಂಟ್ ಅಂತ ತೋರಿಸ್ಕೊಳಕ ಪ್ರೀತಿಗೋಸ್ಕರ. ಲವ್, ಫೈಟ್, ಜಗಳ, ಮುನಿಸು ಮತ್ತೊಬ್ಬ ಪ್ರೇಮಿಯ ಆಗಮನ, ಎರಡು ಬ್ಯೂಟಿಫುಲ್ ಲವ್ ಸ್ಟೋರಿ ಟ್ರೈಲರ್ ನಲ್ಲೇ ತೆರೆದುಕೊಂಡಿದೆ. ಅಚ್ಯುತ್ ಕುಮಾರ್ ಹಾಗೆ ಸುಮನ್ ರಂಗನಾಥ್ ಅವರ ಪ್ರೀತಿಯನ್ನ ನೋಡೋದಕ್ಕೂ ಚಂದ ಅನ್ಸುತ್ತೆ. ಈ ಹೊಸ ಪ್ರೇಮ ಕಥೆಯನ್ನ ಜನರಿಗೆ ತೋರಿಸೋದಕ್ಕೂ ಮುನ್ನ ಅದ್ದೂರಿಯಾಗಿ ಟ್ರೈಲರ್ ರಿಲೀಸ್ ಮಾಡಲಾಗಿದೆ. ನಟ ಅಭಿಜಿತ್ ಅವರು ಜ್ಯೋತಿ ಬೆಳಗಿಸಿ ಇಡೀ ತಂಡಕ್ಕೆ ಶುಭವನ್ನ ಕೋರಿದ್ರು. ಇದೇ ಅಚ್ಯುತ್ ಕುಮಾರ್, ಸುಮನ್ ರಂಗನಾಥ್, ಸೋನಾಲ್ ಸೇರಿದಂತೆ ಹಲವರು ಭಾಗಿಯಾಗಿದ್ರು. ಅಭಿಜಿತ್ ಮಾತನಾಡಿ, ಲವ್ ಅನ್ನೋ ಮ್ಯಾಚ್ ಬಂದಾಗ ಇದನ್ನ ಅಷ್ಟು ಈಸಿಯಾಗಿ ಹೇಳೋದಕ್ಕೆ ಆಗೋದಿಲ್ಲ. ಈ ಲವ್ ಮ್ಯಾಚ್ ಅಲ್ಲಿ ನಂಬಿಕೆ ತುಂಬಾ ಇಂಪಾರ್ಟೆಂಟ್. ಲವ್ ಮ್ಯಾಚ್ ಹಿಂದೆ ಬಹಳ ಜನರ ಲೈಫ್ ಮ್ಯಾಟ್ರ್ ಇದೆ. ಸಿನಿಮಾ ನೋಡಿ ಗೆಲ್ಲಿಸಿ ಅಂದಿದ್ದಾರೆ. ಒಂದು ಲೈವ್ ಪ್ರೋಗ್ರಾಮ್ ಮಾಡಿ ಎಲ್ಲ ಸರ್ ಮಾಡ್ಬಿಡ್ತೀನಿ. ಈ ಲವ್ ಅಂತ ಮ್ಯಾಟ್ರ್ ಬಂದಾಗ ಇದನ್ನ ಲವ್ ಮ್ಯಾಟ್ರ್ ಬಿಡ ಅಂತ ಅಷ್ಟು ನಾವು ಈಸಿಯಾಗಿ ಹೇಳಕ್ ಆಗೋದಿಲ್ಲ ಇದು. ಯಾಕಂದ್ರೆ ಈ ಲವ್ ಮ್ಯಾಟ್ರ್ ಹಿಂದ್ಗಡೆ ಒಂದು ಹುಡುಗ ಒಂದು ಹುಡುಗಿ, ಎರಡು ಜೀವಗಳ ಸಂಭ್ರಮಾಚರಣೆ ಇರುತ್ತೆ, ಆತ್ಮಾರ್ಪಣೆ ಕೂಡ ಇರುತ್ತೆ ಇದರಲ್ಲಿ. ಯಾಕಂದ್ರೆ ಈ ಲವ್ನ ಬೇಸ್ಮೆಂಟ್ ಆಗಿ ಒಂದು ನಂಬಿಕೆ ಅಂತ ಇರುತ್ತೆ. ಆ ನಂಬಿಕೆ ಏಟಾದಾಗ ಎಂತ ಲವ್ ಎಷ್ಟೇ ಎತ್ತರದ ಬಿಲ್ಡಿಂಗ್ ಇದ್ರೂ ಅದು ಶೇಕ್ ಆಗಿ ಹೋಗ್ಬಿಡುತ್ತೆ. ಈ ವೇಳೆ ನಟ ಕಮ್ ನಿರ್ದೇಶಕ ವಿರಾಟ್ ಬಿಲ್ವಾ ಮಾತನಾಡಿ, ಲವ್ ಮ್ಯಾಚ್ ಅಂತ ಬಂದಾಗ ಒಂದಷ್ಟು ಸಿನಿಮಾಗಳನ್ನ ನೋಡಿರ್ತೀರಾ, ಆದ್ರೆ ನಾನು ತುಂಬಾ ಬಲವಾಗಿ ಹೇಳ್ತೀನಿ, ನೀವು ಎಂದೂ ಕಾಣದಂತಹ ಕತೆ ಇದಾಗಿದೆ. ವಿರಾಟ್ ಮತ್ತೆ ನಾನು ಹಲವು ಸಿನಿಮಾಗಳಲ್ಲಿ ಜೊತೆಗೆ ಕೆಲಸ ಮಾಡಿದ್ದೀವಿ, ಹಾಗಾಗಿ ಈ ಸಿನಿಮಾವನ್ನ ನೀವು ನೋಡ್ಲೇಬೇಕು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ನಟಿ ಸೋನಾಲ್ ಕೂಡ ಮಾತಾಡಿ, ಈ ಸಿನಿಮಾದಲ್ಲಿ ವರ್ಷ ಅನ್ನುವ ಪಾತ್ರವನ್ನ ಮಾಡಿದ್ದೀನಿ. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅವಳಿಂದ ದೂರ ಆಗಿರ್ತಾರೆ, ಆದ್ರೆ ಆ ಹುಡುಗಿ ಬಾಳಲ್ಲಿ ಏನೆಲ್ಲ ಆಗುತ್ತೆ ಅನ್ನೋ ಪಾತ್ರ ಇದು. ಈ ಪಾತ್ರಕ್ಕೆ ವಿರಾಟ್ಗೆ ಧನ್ಯವಾದ ಹೇಳಬೇಕು. ಈ ಸಿನಿಮಾ ವಿಚಾರದಲ್ಲಿ ನಿರ್ಮಾಪಕಿ ವಂದನಾ ಅವರಿಗೆ ಧನ್ಯವಾದ ತಿಳಿಸಲೇಬೇಕು ಅಂತ ಇಡೀ ತಂಡದ ಬಗ್ಗೆ ಮಾತಾಡಿದ್ದಾರೆ. ಒಟ್ಟಾರೆ ಸಿನಿಮಾದ ಟ್ರೈಲರ್ ಒಂದೊಳ್ಳೆ ಬ್ಯೂಟಿಫುಲ್ ಲವ್ ಸ್ಟೋರಿಯನ್ನ ತೋರಿಸ್ತಾ ಇದೆ. ಅದರಲ್ಲೂ ಅಚ್ಯುತ್ ಕುಮಾರ್ ಅವರು ವಿಭಿನ್ನವಾಗಿ ಕಾಣಿಸಿಕೊಂಡಿದ್ದಾರೆ. ಆಗಸ್ಟ್ 1ರಂದು ಸಿನಿಮಾ ರಿಲೀಸ್ ಆಗ್ತಾ ಇದೆ.